ಸವಿರುಚಿಗೆ ಸ್ವಾಗತ. ಇವತ್ತು ಗುಂಡು ಬದನೆಕಾಯಿ ಗ್ರೀನ್ ಕಲರ್ ಮಸಾಲೆ ಮಾಡೋಣ ಅಂತಿದ್ದೀನಿ. ಈ ಥರ 4 ಭಾಗ ಹಾಕಿ ನೀರಲ್ಲಿ ಹಾಕಿದ್ದೀನಿ. ಅದು ಎಣ್ಣೆಲಿ ಸ್ವಲ್ಪ ಕರ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋಣ. ನೋಡಿ, ಎಣ್ಣೆಲಿ ನೋಡಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಆಮೇಲೆ ಎಣ್ಣೆಯಿಂದ ತೆಗೆದ್ಬಿಡೋಣ. ಜಲ್ದಿದೆ, ತೆಗೆದ್ಬಿಡೋಣ. ನೋಡಿ, ತೆಗಿತಾ ಇದ್ದೀನಿ. ನಾನು ಗ್ರೀನ್ ಮಸಾಲೆ ಎಲ್ಲ ಮಾಡ್ತಾ ಇರೋದು. ಈಗ ನಾನು ಒಂದು 6-7 ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೀಡಿಯಮಲ್ಲೆಲ್ಲ ಇಟ್ಟು ಸಿಡಿಯುತ್ತೆ. ಈಗ ತೊಗೊಂಡಿದ್ದೀನಿ. ಅದನ್ನು ಚೂರು 2 ನಿಮಿಷ ಫ್ರೈ ಮಾಡ್ತೀವಿ. ನೋಡಿ, ಬೆಳ್ಳುಳ್ಳಿ 1 ಗಡ್ಡೆ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, 1 ಕಾಲು ಟೀ ಸ್ಪೂನ್ ಜೀರಿಗೆ, ಆಮೇಲೆ ತೆಂಗಿನಕಾಯಿ, ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೊಂಡು ರುಬ್ಕೊಂಬರೋಣ. ಇದಕ್ಕೆ ಒಂಚೂರು ಹುಚ್ಚೆಳ್ಳು, ಎಳ್ಳು ಬಿಳಿ ಎಳ್ಳು 1 ಸ್ಪೂನಷ್ಟು, ಜೊತೆಗೆ ಹುಚ್ಚೆಳ್ಳು ಪುಡಿ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಪಾಪದ ಜೊತೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೊಂದು ಚೂರು ಫ್ರೈ ಆದರೆ ತೆಗೆದ್ಬಿಡೋಣ. ಈಗ ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರದ ಇದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದರಿಂದ ಒಂದು 2 ನಿಮಿಷ. ಇದಕ್ಕಿಂತ ಒಂದು ಚೂರೇ ಎಣ್ಣೆ ಹಾಕಬೇಕು. ಚೂರು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ, ಈಗ ಸಣ್ಣದಾಗಿ ಹಚ್ಚಿದ ಈರುಳ್ಳಿ, ಕರಿಬೇವು, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ. ಕರಿಬೇವು ಸ್ವಲ್ಪ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ, ಹಾಕ್ತಾಯಿದ್ದೀನಿ. ಹಾಕಿ ಅದೊಂದು 2 ನಿಮಿಷ. ಈಗ ಒಂದು ಚೂರು ನೀರು ಇಡ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1/4 ಟೀ ಸ್ಪೂನ್ ಅರಿಶಿನ, 1/2 ಟೀ ಸ್ಪೂನು ಗರಂ ಮಸಾಲ, ನಾನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಹಾಕಿ ಒಂದು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರಲಿ. ನೋಡಿ, ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ನಿಮಿಷ ಎಣ್ಣೆ ಬಿಡೋವರೆಗೂ ಒಂದು 5 ನಿಮಿಷ ಬಿಡೋಣ. ನೋಡಿ, ಎಣ್ಣೆ ಬಿಟ್ಟಿದ್ದೆ ಸಾಕಿಷ್ಟು. ಇದು ಲಾಸ್ಟಲ್ಲಿ ಇದು ಹುಚ್ಚೆಳ್ಳು ಪುಡಿ ಮಾಡಿದ್ದೆ, ಎಳ್ಳು ಪುಡಿ, ಹುಚ್ಚೆಳ್ಳು ಪುಡಿ, ಇದನ್ನು 1 ಟೀ ಸ್ಪೂನ್ ಅಷ್ಟೇ ಟೇಸ್ಟ್ ಕೊಡುತ್ತೆ. ಹಾಕಿ ಇಳಿಸ್ಬಿಡೋದು ಅಷ್ಟೇ. ನೋಡಿ, ಅಷ್ಟೇ ಟೇಸ್ಟಾಗಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಇದೊಂಥರ ಡಿಫ್ರೆಂಟ್ ಮಸಾಲ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.